ಇವಕ್ಕ ಇವಿ ಇದಾಗಿಲ್ರಿ ರಕ್ತ ಚಿಮ್ತಾವ್ರಿ ತುಕಡಿ ಹಾಕಿರಿ ದೇರಿಂಗ್ ಇರಲ್ಯಾಕ 30 ಕಿಲೋ 40 ಕಿಲೋ ತನ ಬಂದದ ಸಂಜಿಗೆ 8 ತನ ಹಂಗ ಕಡಿತೇವು ಬ್ಯಾಟ್ರಿ ಹಿಡಿದು ಮೊದಲು ಮಾಡಿ ಕಡಿತೇವ್ರಿ ಮದ್ವಿ ಟೈಮಿನಾಗ ಅವಾಗ 1500 ಹೋಗ್ಯಾವ್ರಿ. ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಬೀದರ್ ಡಿಸ್ಟಿಕ್ ಹುಮ್ನಾಬಾದ್ ತಾಲೂಕಿನ ರಾಂಪುರ್ ಗ್ರಾಮದಲ್ಲಿದ್ದೀನಿ. ಇವತ್ತು ನಮ್ದು ಆ್ಯಕ್ಚುಲಿ ಯಾರಂದರೆ ನಮ್ದು ಈ ಒಂದು ಹೊಲ ಐತೆ. ಆ್ಯಕ್ಚುಲಿ ಅಲ್ಲಿ ಹೂವು ಹಾಕ್ಯಾರ. ಯಾವುದಂದ್ರೆ ಟಗರ್ ಹೂವು ಅಂಥೇಳಿ. ಅದು ಭಾಳ ಚೆನ್ನಾಗಿ ಬಂದದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಅದು ಸರ್ ಆ್ಯಕ್ಚುಲಿ 4 ವರ್ಷದಿಂದ ಮಾಡ್ತಾರೆ. ಅವ್ರ ಬಾಯಿಲಿಂದ ಕೇಳೋಣ, ಅವ್ರ ಪರಿಚಯ ನೀವು ಮಾಡಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ದು ರಿಕ್ವೆಸ್ಟ್ ಏನಂದ್ರೆ, ನಮ್ದು ಇದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾ ಪೇಜ್ ಮೇಲೆ ನೋಡತ್ತಿರಂಥ ಪೇಜ್ ಫಾಲೋ ಮಾಡಿರಿ. ಆಮೇಲೆ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ ಸ್ನೇಹಿತರೆ. ಇಂಥ ವಿಡಿಯೋಗಳು ನಿಮಗೆ ಮುಂದೆ ದಿನಗಳಲ್ಲಿ ಬರ್ತಾವೆ ಅಂಥೇಳಿ. ಸರ್ ನಮಸ್ಕಾರ. ಅಮ್ಮ ನಮಸ್ಕಾರ ರೀ. ನಿಮ್ಮದು ಹೆಸರು, ನಿಮ್ಮ ಊರು, ಆಮೇಲೆ ಇದು ಎಷ್ಟು ವರ್ಷದಿಂದ ಮಾಡ್ತೀರಿ ಅಂತ ಹೇಳಿ ಸ್ವಲ್ಪ ಹೇಳ್ರಿ ಸರ್. ಆಮೇಲೆ ಇದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ರೈತರಿಗೆ ಗೊತ್ತಾಗ್ಬೇಕಂತ ಹೇಳಿ. ಯಾಕಂದ್ರೆ ರೈತರು ಇಷ್ಟು ಕಷ್ಟಪಡ್ತಾರಲ್ಲ, ಅವ್ರಿಗೆ ಟೆಕ್ನಾಲಜಿ, ನಮ್ಮ ರೈತರು ಏನು ಟೆಕ್ನಾಲಜಿ ಅಡಾಪ್ಷನ್ ಮಾಡ್ತಾರೆ, ಅದು ಟೆಕ್ನಾಲಜಿ ಆಗಲಿ, ಏನಾರ ತಂತ್ರಜ್ಞಾನ ಆಗಲಿ, ಅಥವಾ ಏನು ಯಾವ ಥರ ಫಾರ್ಮಿಂಗ್ ಮಾಡತ್ತೆ ಅಂತ ಹೇಳಿ, ಇದು ಒಂದು ನಮ್ಮ ರೈತರ ಸಲುವಾಗಿ ಮಾಡ್ತೀವಿ ಸರ್. ಅವ್ರಿಗೂ ಯೂಸ್ ಆಗ್ತದೆ ಅಂಥೇಳಿ. ಸೊ ನಿಮ್ದು ಕಿರು ಪರಿಚಯ ಹೇಳ್ರಿ. ಆಮೇಲೆ ನೀವು ಎಷ್ಟು ವರ್ಷದಿಂದ ಹೂವದ್ದು ಇದು ಏನು ಫಾರ್ಮಿಂಗ್ ಟಗರ್ ಹೂವು ಮಾಡ್ತೀರಿ ಹೇಳ್ರಿ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗುಂಡಪ್ಪ ಸರ್. ಹಾಂ, ಯಾವ ಊರು ರೀ? ರಾಂಪುರ ಅಂದ್ರೆ ಹುಮ್ನಾಬಾದ್ ತಾಲೂಕು, ಬೀದರ್ ಜಿಲ್ಲೆ ರೀ. ಓಕೆ. ನಮ್ದು ಅಮ್ಮವ್ರನ್ನೂ ಅದಾರ ಇವರು. ನಿಮ್ಮ ಅಮ್ಮವ್ರು ನಿಮ್ಮ ಹೆಸರು ರೀ? ಭಾರತಿ ರೀ. ಇದು ಟಗರ್ ಹೂವು ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್? 3 ವರ್ಷದ್ದು ಮಾಡ್ತೀರಿ. ಅಂದ್ರೆ ಮುಂಚೆ ಹಿಡ್ದು ನೀವು ಹೊಲ ಎಷ್ಟು ವರ್ಷ ಮಾಡ್ತೀರಿ? ಮುಂಚೆ ಹಿಡ್ದು ಎಲ್ಲ ಎಷ್ಟು ವರ್ಷದಿಂದ ಹೊಲ ಮಾಡೋದು? ಭಾಳ ವರ್ಷ ಆಯ್ತು ರೀ. ಇದು ಅಗ್ಗಿ ಏನು ಹಾಕಿರಿ, ಟಗರ್ ಹೂವು ಅಗ್ಗಿ ಹಾಕಿರಿ. ನಾವು ಆ್ಯಕ್ಚುಲಿ ಮನೆಯ ಮುಂದೆ ನೋಡಿದ್ವಿ ಆ್ಯಕ್ಚುಲಿ ರೀ, ಸ್ವಲ್ಪ. ಇದು ಫಸ್ಟ್ ಟೈಮ್ ನೋಡತ್ತೀನಿ ರೀ. ಹೌದಾ? ಇದು ಟಗರ್ ಹೂವು ಎಷ್ಟು ಎಕರೆ ಹಾಕಿರಿ? 1 ಎಕರೆ ಅದನ್ರಿ. ಇದು ಸಸಿಗಳು ಎಲ್ಲಿಂದ ತಂದಿರಿ? ಎಷ್ಟು ಬಿತ್ತಿರಿ ಇದು ನೀವು? ಹಾಂ, ಎಷ್ಟು ಒಂದು ಬಿತ್ತಿರಿ? ರಾಜೇಶ್ವರ ಗೊಗ್ಗ ಅಂತ ನರ್ಸರಿ ಐತ್ರಿ. ಹಾಂ, ಗೊಗ್ಗ. ಹಾಂ, ಅಲ್ಲಿಂದ ತಂದಿರಿ? ಅಲ್ಲಿಂದ ತಂದೇವ್ರಿ. 15 ರೂಪಾಯಿ ಒಂದೊಂದು ಅಗಿ ಬಿದ್ದಾವ್ರಿ. ಇವು 15 ರೂಪಾಯಿ ಒಂದೊಂದು ಅಗ್ಗಿ ರೀ. ಓಕೆ. ಎಷ್ಟು ಅಗ್ಗಿ ತಂದಿರಿ ಇದು? 1000 ಅಕ್ಕಿ. ಇದಕ್ಕೆ ಸ್ಪೇಸಿಂಗ್ ಎಷ್ಟು ಅದ ರೀ? ಗಿಡದ ಗಿಡ ಮತ್ತು ಇದಕ್ಕೆ ಇದು ಎಷ್ಟು ಸ್ಪೇಸಿಂಗ್ ರೀ? ಫೀಟ್ 8 ಫೀಟ್. ಹಾಂ, ಇದು ಮತ್ತು ಗಿಡದ ಗಿಡ 4 ಫೀಟ್ ಅದ ರೀ. ಈಗ ಸರ್ ನೀವು ಈಗ ಅಗ್ಗಿಗಳು ತಂದಿರಲ್ಲ, ಅಗ್ಗಿಗಳು ತಂದಿದ ಮೇಲೆ ಇವೇನು ಬೋದ್ ಅದಾವಲ್ಲ ರೀ, ಇದು ಬೋದ್ ಪ್ರಿಪರೇಷನ್ ಮಾಡಿರಲ್ಲ, ಇದಕ್ಕೆ ಏನಾರ ಗೊಬ್ಬರ ಹಾಕಿರಿ ಫಸ್ಟ್ ಪ್ರಿಪರೇಷನ್ ಮಾಡೋ ಟೈಮ್? ಹಾಂ ರೀ, ಅಗಿ ಕೂಡ್ಸಿರಿ. ಹಾಂ ಹಾಂ, ಬೋದ್ ಏರ್ಸಿರಿ. ಈಗ ಸರ್, ಈಗ ನಿಮ್ಮ ಎಕರೆಗೆ ಟೋಟಲ್ ನಿಮ್ಮದು ಏನು ಪ್ರೈಸ್ ಕಾಸ್ಟ್ ಅದಲ್ಲ ರೀ, ಎಷ್ಟು ಬಂತು ರೀ ನಿಮ್ಗೆ ಹಚ್ಚಕ್ಕೆ, ಅಗ್ಗಿಗಳು ಹಚ್ಚಕ್ಕೆ? ಹಾಂ ರೀ. ಹೂವು ಬರೋಕ್ಕಿಂತ ಮುಂಚೆ ಎಷ್ಟು ಖರ್ಚು ಬಂತು ನಿಮ್ಗೆ ಅಂದಾಜ ಹೇಳುವಾಗ? 80,000 ರೂಪಾಯಿ ಎಕರೆಗೆ. ಇದಕ್ಕೆ ಡ್ರಿಪ್ ಇಲ್ಲ? ಡ್ರಿಪ್ ಬಿಟ್ರಿ. ಇದಕ್ಕೇನಾರ ಗೌರ್ಮೆಂಟ್ ಕಡೆ ಸಬ್ಸಿಡಿ ಏನಾರ ತೊಗೊಂಡ್ರಿ? ಏನು ತೊಗೊಂಡಿಲ್ಲ, ನಿಮ್ದು ಇದು ಸ್ವಂತಲೇ ಮಾಡಿರಿ? ಸ್ವಂತ ಬಂದಿದೆ ಸರ್. ಈಗ ಹೂವು ನಮ್ದು ಗಿಡ ಹಚ್ಚಿರಲ್ಲ, ಇದನ್ನು ಹಚ್ಚಿದ ಮೇಲೆ ಇದು ಎಷ್ಟು ತಿಂಗಳಿಗೆ ಚಾಲು ಆಗ್ತದೆ ಹೂವು? 3 ತಿಂಗಳಿಗೆ ಅಂದ್ರೆ 90 ದಿವಸನಾಗ ಚಾಲು ಆಗ್ತದೆ ತಿಳ್ಕೊರಿ. ಪಾವು ಕಿಲೋ ಅಂದ್ರೆ ಎಕರೆಗೆ ಪಾವು ಕಿಲೋನ ಗಿಡಕ್ಕೆ ಪಾವು ಕಿಲೋ ರೀ? ಪೂರ ಎಕರೆ ಪಾವು ಕಿಲೋ ಚಾಲು ಆಗೈತೆ ರೀ. ಈಗ 3 ವರ್ಷ ಆಯ್ತು ರೀ. ಈಗ ಎಷ್ಟು ಕೆಜಿ ಬರ್ಲತ್ತದ ರೀ ನಿಮಗೆ ಈಗ ಆನ್ ಆನ್ ಎವರೇಜ್? 6-7 ಕಿಲೋ. ಹೌದಾ? 30 ಕಿಲೋ 40 ಕಿಲೋ ತನಕ ಬಂದಾವ್ರಿ. ಅದು ಹೆಂಗೆ ರೀ? ಯಾವ ಸೀಸನ್ನಾಗ ಬಂದಾವ ನಿಮ್ಗೆ? ಮಳೆಗಾಲದಾಗ. ಮಳೆಗಾಲ ಬ್ಯಾಸಿಗೆನಾಗ, ಥಂಡಿನಾಗ ಬರಂಗಿಲ್ಲ. ಥಂಡಿನಾಗಿದೆ. ಈ ಚಳಿಗಾಲ ಬರಂಗಿಲ್ಲ. ಇದು ಬರೋದಂದ್ರೆ ಬ್ಯಾಸಿಗೆನಾಗ ಅಥವಾ ಮಳೆಗಾಲದಾಗ ಬರ್ತೇನೆ ರೀ? 30-40 ಕಿಲೋ ತನಕ ಹೋಗಿ. ಈಗ ನಮ್ಮ ಜನವರಿ ನಡೆದದ. ಹಾಂ ಹಾಂ, ಇನ್ನ 1 ತಿಂಗಳ 20 ದಿನ ಬಿಟ್ಟು ಜಾಸ್ತಿ ಬರ್ತಾವ್ರಿ. 6 ಮಂದಿ 7 ಮಂದಿ ಕಡ್ದ್ರ ಬಿ ಆಗಲ್ರಿ. ಹಾಂ 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 ಹಾಂ. ಇದು ಸರ್, ಈಗ ನೀವು ಕಡ್ದಿರಲ್ಲ, ನಿಮ್ಮ ಮಾರ್ಕೆಟ್ ಪ್ರೈಸ್ ಹೆಂಗೆ ಸರ್? ಅಂದ್ರೆ ನಿಮ್ದು ನೀವು 3 ವರ್ಷ ಮಾಡ್ತಿರಲ್ಲ, ಲೋಯೆಸ್ಟ್ ಮಾರ್ಕೆಟ್ ಪ್ರೈಸ್ ಕೆಜಿಗೆ ಎಷ್ಟು ಹೋಗ್ಯದ, ಹೈಯೆಸ್ಟ್ ಎಷ್ಟು ಹೋಗ್ಯದ? ಅಂದ್ರೆ ನಿಮ್ಗೆ ಎಷ್ಟಕ್ಕೆ ಲೋಯೆಸ್ಟ್ ಮಾಡಿರಿ, ಹ್ಯಾಂಗೆ ಕೆಜಿ ಮಾರಿರಿ ಕಡಿಮೆ ಬೆಲೆ, ಮ್ಯಾಕ್ಸಿಮಮ್ ಎಷ್ಟಕ್ಕೆ ಹ್ಯಾಂಗೆ ಮಾರಿರಿ? ಕಡಿಮೆ ಅಂದ್ರೆ 300 ರೂಪಾಯಿ ಕಿಲೋ.
ಹಾಂ ಹಾಂ ಮ್ಯಾಗ ಮ್ಯಾಗ ಎಷ್ಟು ಆಗ್ಯದ್ರಿ ಹೈಯೆಸ್ಟ್ ಕಡಿಮೆ ಅಂದ್ರೆ ಬಿ 50 ತನ 60 ತನ ಕಡಿಮೆ ಹೋಗ್ಯದ್ರಿ ಕಡಿಮೆ 50 ಹೆಚ್ಚಿಗೆ ಎಷ್ಟು ಹೋಗಿದ್ರಮ್ಮ ಹೆಚ್ಚಿಗೆ ಅಂದ್ರೆ 300 ಹಾಂ 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 400 500 ತನ ಮದ್ವೆ ಟೈಮ್ನಾಗ ಮದ್ವಿ ಟೈಮಿನಾಗ ಅವಾಗ 1500 ಹೋಗ್ಯಾವ್ರಿ 1500 ಹೋಗ್ಯಾವ ಹಾಂ 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 1500 ತನಕ ಹೋಗ್ಯಾವ್ರಿ ನಿಮ್ದು ಕಿಲೋ ಓಕೆ ಓಕೆ ಕಿಲೋ ಅಂದ್ರೆ ಮದ್ವೆ ಟೈಮ್ನಾಗ ಅಂದ್ರೆ ಥೋಡೆ ದಿನ ರೀ ಒಂದು 10-12 ದಿನ 15 ದಿನ ಇಟ್ಟೆ ಹೋಯ್ತಾವ ಅದು ಮದ್ವೆ ಸೀಸನ್ ಟೈಮ್ನಾಗ ತಿಳ್ಕೊರಿ ಒಂದ್ ತಿಂಗಳದ ಹಾಂ ಹಾಂ ತಿಳ್ಕೊರಿ ಹಾಂ 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 ತಿಂಗಳೇ ಹೋಗಲ್ರಿ ಅಂದ್ರೆ ದಿನನೇ ಓಕೆ ಇದು ಡೈಲಿ ಕಟ್ ಮಾಡ್ತೀರಿ ಹಂಗಿದಕ್ಕೆ ಸರ್ ಹಾ ಡೈಲಿ ಕಟ್ ಮಾಡ್ಬೇಕು ಡೈಲಿ ಕಟ್ ಮಾಡ್ತೀರಿ ಕಟ್ ಮಾಡಿಲ್ರಿ ಸರ್ ಇಲ್ಲಿ ತನಕ. ಹಾಂ ಹೂವ ಕಟ್ಟಲ್ತಾರ ಹೂವು ಡೈಲಿ ಕಟ್ ಮಾಡ್ತಾರಲ್ಲ ಇದು ಮಾರ್ಕೆಟ್ ಎಲ್ಲಿ ಕಳಿಸ್ತೀರಿ ನೀವು ಇಲ್ಲಿ ಕಲ್ಯಾಣಕ್ಕೆ ಹೋಯ್ತಾವ್ರಿ ಬಸವ ಕಲ್ಯಾಣ ಹಾಂ ರೀ ಇಲ್ಲಿ ಗುಲ್ಬರ್ಗಕ್ಕೆ ಹಾಕ್ತೇವ್ರಿ ಗುಲ್ಬರ್ಗ ಕಳಿಸ್ತೀರಿ ನೀವೇ ಹೋಗಿ ಕೊಡ್ತೀರಿ ಅವ್ರು ಬರ್ತಾರಲ್ಲ ಇಲ್ಲಿ ಇದು ಹೋಯ್ತದ್ರಿ ಕುಲಜಾರ್ ಹೋಯ್ತದ ಹಾಂ ಕ್ರೂಸರ್ ಹಾಂ ರೀ ಇಲ್ಲಿ ಪಟದಿ ಕರಸ್ ಕೊಯ್ದು ಕೊಡ್ತೇವ್ರಿ ಹಾಂ 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 ಆ ಕಡೆ ಹೋಯ್ತಾವ ಆ ಕಡೆ ಹೋಗ್ತೇವ್ರಿ ರೂಪಕ್ಕೆ ಬಸವ ಕಲ್ಯಾಣಕ್ಕೆ ಅಂದ್ರೆ ಇಲ್ಲಿಂದ ಒಂದು ಮೆಕ್ಸಿ ಹೋಯ್ತ್ರಿ ಆ ಮೆಕ್ಸಿಗೆ ಹಾಕ್ತೇವೆ ಹ್ಞೂ ಹ್ಞೂ ಇಲ್ಲಿ ಹೂದವ್ರು ಅಂತ ಆ ಕಡೆ ಕಲ್ಯಾಣಕ್ಕೆ ಹಾಕ್ತಾರ ಕಲ್ಯಾಣ ಹಾಕ್ತಾರೆ ಅಲ್ಲಿಂದ ಕಳ್ಸ ಅದು ಮಾರ್ಕೆಟ್ ನಿಮ್ಗೆ ಪ್ರಾಬ್ಲಮ್ ಇಲ್ರಿ ಹಾ ಹಾ ಹೌದ್ರಿ ಹಾ ಈಗ ನೀವು ಈಗ ಹೂವು ಚೆನ್ನಾಗಿ ಬರ್ಬೇಕಂದ್ರೆ ಇದಕ್ಕೆ ನೀವು ಏನಾದ್ರು ಗೊಬ್ಬರ ಕೊಡ್ತೀರಿ ಏನು ಕೊಡ್ತೀರಿ ಸರ್ ಇದಕ್ಕೆ ಇದಕ್ಕೇನು ಗೊಬ್ಬರ ಅವಾಗೆ ಹತ್ತಿದಾಗೆ ಕೊಟ್ಟಿದೇವ್ರಿ ಅದ್ರ ಬದಲು ನಾವು ಕೊಟ್ಟಿಲ್ಲ ಗೊಬ್ಬರ ಇದು ಕೊಟ್ಟಿಲ್ಲ ನೀವು ಜೀವಾಮೃತ ಅಂತದ್ದು ಏನು ಮಾಡಿರಲ್ಲ ಆರ್ಗ್ಯಾನಿಕ್ ಏನು ಮಾಡಿರಲ್ಲ ನೀವು ಅದು ಅದೇ ಅಮೃತಿ ಹಾಕ್ತೇವೆ ಅಂತ ಹೇಳಿ ಅದೇ ಅಮೃತ ಹಾಕ್ತೀರಿ ನೀವು ಹಾಕಿವಲ್ರಿ ಕಡಿ ಕೆದರಿ ಹಾಕಿದೇವಲ್ಲ ಕುರಿ ಗೊಬ್ಬರ ಕುರಿ ಗೊಬ್ಬರ ಹಾಕಿರಿ ಅಂತ ಹಾಂ ಹಾಂ ಇದಕ್ಕೆ ಬೇರೆದ್ರ ಏನಾರ ರೋಗ ಏನಾರ ಬರ್ತಾವ್ರಿ ಈಗ ಬೇರೆ ಔಷಧಿ ಹೊಡೆಯೋದಾಗ ನಮ್ಮ ಬೇರೆ ಇದು ಬರ್ತಾವಲ್ಲ ಕಾಯಿ ಪಲ್ಯನಾಗ ಬರ್ತಾವಲ್ಲ ಅಂಥದ್ದು ಏನಾರ ಬರ್ತಾವ ಹಂಗೆ ಅಂದ್ರೆ ಬರ್ತದ ಬಂದಾಗ ಎಣ್ಣೆ ಹೊಡಿತೇವೆ ಎಣ್ಣೆ ಹೊಡಿತೀರಲ್ರಿ ಇದಕ್ಕೆ ಕಮ್ಮರಿ ಹಾಂ ಹಾಂ ಕಮ್ಮಿ ಹ್ಞೂ 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 ಅಂದ್ರೆ ಬಂದಾಗ ಹೊಡಿತೇವ್ರಿ ಬಂದಾಗ ಹೊಡಿತೀರಿ ಮತ್ತು ಇದಕ್ಕೆ ಹೂವು ಚೆನ್ನಾಗಿ ಬರ್ಬೇಕಂದ್ರೆ ಏನಾರ ಹೊಡಿತೀರಿ ಇದಕ್ಕೆ ಇಲ್ರಿ ಏನಿಲ್ರಿ ಏನಿಲ್ಲಲ್ಲ ಎಷ್ಟಿಲ್ಲ ಖಾಲಿ ಅದು ನೀವು ಜೀವಾಮೃತ ಏನು ಮಾಡ್ರಿ ಅದೇ ನೀವು ಹಾಕ್ತೀರಿ ಅಂತ ತಿಳ್ಕೊರಿ ಏನಾರ ಒಳಗ್ ಜರ ಕಪ್ಪ ಕರ್ಗ ಹಿಂಗ ಜರ ಇದು ಅಲತ್ತವಲ್ಲ ಹಾಂ ಹಾಂ ಅವಾಗೆ ಎಣ್ಣೆ ಹೊಡಿತೇವೆ ಎಣ್ಣೆ ಹೊಡಿತೀರೇನು ಸರ್ ಈಗ ಸರ್ ಅದು ಒಂದಾಯ್ತು ಇದಕ್ಕೆ ನೀವು ಹೂವು ಅಂದ್ರೆ ಯಾವ ಹೂವು ಹೋಗ್ತಾರೆ ಇದ್ರಾಗ ತೋರಿಸ್ರಿ ನಮಗೆ ರೈತರಿಗೆ ಏನು ಇಂಥ ದೊಡ್ಡ ಹೂವು ಹೋಗ್ತಾವೆ ಹೆಂಗೆ ಹೋಗ್ತಾವ್ರಿ ಇದು ಹೂವು ಯಾವ ಹೋಗ್ತಾವ್ರಿ ಇವು ದೊಡ್ಡ ಇಂಥ ಹೂವು ಹೋಗ್ತಾವೆ ಇಲ್ರಿ ಇವು ಹೋಗಲ್ರಿ ಸರ್ ಇವು ಹೋಗಲ್ಲ ಇವು ಹೋತಾವ್ರಿ ಇವು ಹೋಗ್ತಾವೇನ್ರಿ ಇವು ಹೋತಾವ್ರಿ ಇವು ಇಂಥ ಹೋಗ್ತಾವ್ರಿ ಹಾ ಇವೇ ಮಾರೋದು ನೀವು ಇವು ದೊಡ್ಡ ಹೂವು ಮಾರಂಗಿಲ್ಲ ಹಾಂ ಇವು ಫೇಲ್ ಏನ್ರಿ ಇವು ಇವು ಹೋತಾವ್ರಿ ಹಾಂ 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 ಇವು ನಿಮ್ಗೆ ತೋರ್ಸಿಲ್ರಿ ಹಾಂ ಇದೇ ಸಮ್ಮನ ಹೋಯ್ತಾವ್ ನೋಡ್ರಿ ಇವೇ ಹೋಗ್ತಾವೇನ್ರಿ ಅಂದ್ರೆ ಇದೇ ಮಾರ್ಕೆಟ್ ವ್ಯಾಲ್ಯೂ ಅದ ಇದು ಇಲ್ಲ ದೊಡ್ಡದಿಲ್ಲ ಇಲ್ರಿ ಹಾಂ ಇವು ಬಂದು ಎಲ್ಲ ವೇಸ್ಟ್ ಏನ್ರಿ ಇವು ಇವೆಲ್ಲ ವೆಸ್ಟೇರಿ ಗಿಡ ತುಂಬಾ ಎಷ್ಟೇ ನೋಡ್ರಿ ಅವೆಲ್ಲ ಹಾಂ ವೇಸ್ಟ್ ಓಹೋ ಹೋ ಅಂದ್ರೆ ಅದೇ ವ್ಯಾಲ್ಯೂ ಅಂತ ತಿಳ್ಕೊರಿ ಆಮೇಲೆ ಸರ್ ಇದು ಗಿಡಕ್ಕೆ ನೀವು ಅದ್ರ ಅದೇ ಆಯ್ತು ರೀ ಇದಕ್ಕೆ ನೀವು ಹೂವು ಬರಬೇಕು ಅಥವಾ ಕಟ್ಟಿಂಗ್ ಏನಾರು ಮಾಡ್ತೀರಿ ಇದಕ್ಕೆ ಬುಡಕ್ಕೆ ಎಷ್ಟು ವರ್ಷ ಮಾಡ್ಬೇಕು ಮಾಡಿದ್ರೆ ಇದು 3 ವರ್ಷ ಆಯ್ತು ನೋಡ್ರಿ ಇದು ಹಚ್ಚಿ ಹಾಂ 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 ಈಗ ಮುಂದೆ ಮಾಡ್ಬೇಕ್ರಿ ಸರ್ ಕಟಿಂಗ್ ಮುಂದೆ ಮಾಡಲೇಬೇಕು ಅಂದ್ರೆ ಪೂರಾ ಬಡಿ ಕಟ್ ಮಾಡ್ತೀರಿ ಬಡ್ಡಿ ಇಲ್ರಿ ಹಾಂ ಹಾಂ ಇವು ಏನ್ ದೊಡ್ಡ ಆಗಿರ್ತಾವ್ರಿ ಹಾಂ 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 ಈಶೆ ಕಟ್ ಮಾಡೋದು ಹಿಂಗ ಹೋಗಿರ್ತಾವ ನಮ್ ಲೆವೆಲ್ದಾಗ ಇದ್ದೀವಿ ಇಕ್ಕೋಬೋದು ಅಂದ್ರೆ ಉದ್ದ ಹೋಗಿದ್ರೆ ಇಂಥ ಹೋಗಿರ್ತಾ ಓಕೆ ಹೈಟ್ ಆಗಿ ಕಟ್ ಮಾಡೋದು ಹಾಂ ಹಾಂ ಇದು ಸರಿ ಆಗದ ನೋಡ್ರಿ ಸಣ್ಣ ಸಣ್ಣ ಬಡ್ಡಿ ಹಾಂ ಹಾಂ ಇದು ಮಾಡೋದಿಲ್ರಿ ಲೆವೆಲ್ದಾಗ ಇದ್ದೀವಿ ಮಾಡೋದಿಲ್ಲ ಅಂತ ಹೇಳಿ ಹಂಗಿಲ್ಲ ಹಿಂಗೇನ್ರ ಹಿಂಗ ಇರ್ತಾವ ನೋಡ್ರಿ ಹಾಂ 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 ಹಿಂಗಾರ ಹಾಂ ಹಾಂ ಸ್ವಲ್ಪ ಜರ ಹೂವ ಕಮ್ಮ ಹಾಂ ಹಾಂ ಹಿಂಗಿದ್ದೀವು ಇಷ್ಟು ಕಟ್ ಮಾಡ್ತೇವ್ರಿ ಇಷ್ಟು ಕಟ್ ಮಾಡಿಬಿಡ್ತಾರೆ ಇದು ಸ್ವಲ್ಪ ಕಡಿಮೆ ಇದ್ದಿದ್ದು ಓಹೋ ಹೋ ಎಷ್ಟು ಕಟ್ ಮಾಡ್ರ ಏನ್ರ 8-10 ಹೊಡಿತಾವ್ರಿ ಹಾಂ 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 ಅಂದ್ರೆ ಬ್ರಾಂಚಸ್ಗಳು ಹೆಚ್ಚಿಗೆ ಬರ್ತಾವೆ ಅಂತ ತಿಳ್ಕೊರಿ ಓಕೆ 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 ಹಾಂ 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 ಆ ಥರ ನಿಮ್ಮ ಫಂಟಿಗಳು ಹೆಚ್ಚಿಗೆ ಬರ್ತಾವೆ ಅಂತ ತಿಳ್ಕೊರಿ ಓ ಈ ಥರ ಕಟ್ ಮಾಡಿರಿ ನೀವು ಹಂಗಾಯ್ತಾವ್ ನೋಡ್ರಿ ಹ್ಞೂ 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 ಈ ಥರ ಕಟ್ ಮಾಡಿರಿ ಅಂತ ತಿಳ್ಕೊರಿ ಓಕೆ ಅಂದ್ರೆ ಇದು ನಾವು ಕಟ್ ಮಾಡಿದ್ರಿ ಇದಕ್ಕೊಂದು ಹುಳ ಇರ್ತದ್ರಿ ಹಾಂ ಇದಕ್ಕೊಂದು ಹುಳ ಇರ್ತದ್ರಿ ಹಾಂ ಇದಕ್ಕೇನು ಸರ್ ಹುಳ ಇರ್ತೇನೆ ರೀ ಇದು ಇದಕ್ಕೊಂದು ಹುಳ ಇರ್ತದೆ ಸರ್ ಹಾಂ ಇದು ರೌಂಡ್ ಕಟ್ ಮಾಡ್ಯಾವ ನೋಡ್ರಿ ಹ್ಞೂ 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 ಈಗ ಆಟೋಮೆಟಿಕ್ ತಾನೇ ಮುಟ್ಕೊಂಡ್ಕೋತೀರಿ ಅದು ನಾವು ಕೈಲಿ ಕಟ್ ಮಾಡಿಲ್ರಿ ಸರ್ ಹಾಂ 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 ಅದೇನು ಹುಳನೇ ಕಟ್ ಮಾಡ್ಯಾದ್ರಿ ಒಳಗೆ ಹುಳ ಇದು ಆಗಿ ತಂತಾನೆ ಮುಡ್ದೆ ಅಂತ ತಿಳ್ಕೊರಿ ಇದು ಇಲ್ಲಿ ಬಡ್ಡಿದಾಗ ಇರ್ತದ್ರಿ ಹಾಂ ಹಾಂ ಒಮ್ಮೆ ನಮ್ಮ ಮಗ ಏನ್ ಮಾಡ್ಯಾನ ಎಲ್ಲ ಇದು ಯಾಕೆ ಹೆಂಗ ಆಲತ್ತ ಅಂತ ಕೆದ್ರ ನೋಡ್ರು ಹ್ಞೂ ಹ್ಞೂ ಹಿಂಗೆ ನಿಮ್ಮ ಅಪ್ಲಿ ಒಬ್ರು ಸರ್ ಬಂದಿರು ಹ್ಞೂ 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 ನೀನ್ ನೋಡ್ಬೇಕ್ರಿ ಈ ಶೆಟ್ಟಿ ಅಂದ್ರ ಎಲ್ಲ ಕೆದ್ರ ನೋಡ್ಯಾರ ಹ್ಞೂ 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 ನೋಡ್ರದ್ರಾಗ ಅದು ರಾತ್ರಿನೇ ಮೈತೀರಿ ಸರ ಹಾಂ ಹಾಂ ಹಗಲತ್ತಲ್ಲಿ ಬಡ್ಡಿ ಅದು ನಮ್ದು ಕಬ್ಬಿನಾಗ ಇರ್ತದೆ ವೈಟ್ ಹೂವು ಅದು ಒಳ ಓಕೆ ಓಕೆ ಹಾಂ ಹಾಂ ಅದೇ ಬರ್ತದೇನ್ರಿ ಅದು ಅದರಿಂದ ಪೂರಾ ನಾಶ ಮಾಡ್ರಿ ಅಂತ ತಿಳ್ಕೊರಿ ಇದು ಒಳಗೆ ತಿಂಡಿ ಅದು ಓಟ್ ಹೊಡೆದ ಎಷ್ಟು ಚಿಗ್ದ ನೋಡ್ರಿ ಚಿಗರದ ಓಕೆ ಹಿಂಗ ಇದ್ದಿದ್ದೆ ಮಾಡೋದ್ರಿ ಗಿಡ ಹಿಂಗ ಹಿಂಗಿದ್ದಿದೆ ಹ್ಞೂ ಹ್ಞೂ ಅದು ಅದೇ ಮೇನ್ ಹುಳ ಅಂತ ತಿಳ್ಕೊರಿ ಪ್ರಾಬ್ಲಮ್ ಇದು ಅದು ಇಷ್ಟ ಬರೀಕ ಕರ್ರಗದಾರಿ ಹೌದಲ್ರಿ ಅದ್ರಾಗ ಮತ್ತೊಂದು ಹುಳ ಬರ್ತೀರಿ ಎಲಿ ತಿಂಬದ ಅಂತ ಹಾಂ ಹಾಂ ಈ ಬಟ್ಟಿ ಪಿಂಡಿ ಇರ್ತದ್ರಿ ಹಾಂ 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 ಅದು ಏನು ಇದು ಆಗಲ್ರಿ ಅದೇನೋ ಅಷ್ಟು ಭಾಳ ಬರಲ್ರಿ ಅದು ಬಿ ಇರ್ತದೆ ಇದಕ್ಕ ಹ್ಞೂ ಹ್ಞೂ ಅಂದ್ರ ಹಿಂಗ ನಾವು ಹೂವ ಕಡೆ ಐತಿನಾಗ ಅವು ಕಾಣಿಸೋ ಅಂದ್ರ ತೆಗೆದು ಬಿಡ್ತೇವ್ರಿ ತೆಗೆದು ಬಿಡ್ತೀರಲ್ರಿ ಓಕೆ 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 ಆಯ್ತು ಎಣ್ಣೆ ಹೊಡೆದ್ರೆ ಸಾಕು ಸತ್ತೋಗ್ತವೆ ಹಾಂ 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 ಅದೇ ಮೇನ್ ಅಂತ ತಿಳ್ಕೊರಿ ಅಂದ್ರೆ 5-8 ಪರ್ಗಳಿಗೆ ನಾವು ಮನೆಯವ್ರೆ ನಮ್ಮ ಸೊಸಿ ನಾವು ಹ್ಞೂ ಹ್ಞೂ ನಮ್ಮ ಮನೆಯವರು ಹ್ಞೂ ಹ್ಞೂ ಈಗ ಎಷ್ಟು ಪರ್ಗಳಿಗೆಲ್ಲ ತಂದು ಕಡಿತೇವ್ರಿ ನೀವೇ ಕಡಿತೀರಿ ಅಂದ್ರೆ ಡೈಲಿ ರೆಗ್ಯುಲರ್
ಲೇಬರ್ ಬೇಕೇ ಬೇಕ್ರಿ 4 ಪರ್ಗಳು 5 ಪರ್ಗಳು ಕಂಟಿನ್ಯೂ ಬರ್ತಾರೆ ಕಂಪ್ಲೀಟ್ ಬೇಕೇ ಬೇಕಿದಕ್ಕೆ ಓಕೆ ಓಕೆ ಮನೆಯವ್ರಿಗೆ ಬಿಟ್ರಿ ಹಾಂ ಹಾಂ ಅವ್ರು 4 ಮಂದಿ 5 6 7 ಮಂದಿ ಅಂದ್ರೆ ನಿಮ್ಮ ಲೇಬರ್ ಡೈಲಿ ಎಷ್ಟು ಹೋಗ್ತಾವ್ರಿ ಹೊರಗೆ ನಿಮ್ಮ ಮನೆಗೆ ಬಿಟ್ಟಂದ್ರೆ ಅಂದಾಜು ಎಷ್ಟು ಕೊಡ್ತೀರಿ ಕೂಲಿ ಅವ್ರಿಗೆ ಅದು ಅನ್ಸೇರಿ 200 ರೂಪಾಯಿ ಒಬ್ಬರಿಗೆ ಯಾವಾಗ 200 ನಡೀತದ 300 ನಡೀತದ ಒಬ್ಬರಿಗೆ 5 ಮಂದಿ ಇತ್ತಂದ್ರೆ 1000 ರೂಪಾಯಿ ಹೋತಲ್ಲಿ ಡೈಲಿ ಅಂದ್ರೆ 1000 ರೂಪಾಯಿ ಹೋಗ್ತದ್ರಿ ಡೈಲಿ 1000 ರೂಪಾಯಿ ಇಷ್ಟು ಡೈಲಿ ಬೇಕೇ ಬೇಕು ಅದು ಪಗಾರ ಹೆಚ್ಚಿಗೆ ಮಾಡ್ರೆ 300 ಹಂಗ ಕೊಡ್ಬೇಕ್ರಿ ಹಾಂ 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 ಅಂದ್ರೆ ಇದಕ್ಕೆ ಲೇಬರ್ ಬೇಕಾದ್ರೆ ಡೈಲಿ ಇವು ಸಣ್ಣ ಇರ್ತಾವಲ್ಲ ರೀ ಹಾಂ 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 ಅವು ಕಡಿಲಕ್ಕ ಜರ ತಡ ಹಿಡಿತದ ಹಾಂ 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 ಈಗ ಒಂದು ಗಿಡನಾಗ ಆನ್ ಆನ್ ಎವರೇಜ್ ಒಂದು ವಾರನಾಗ ಎಷ್ಟು ಕಿಲಿ ತನಕ ಬರ್ತದ್ರಿ ಒಂದು ಗಿಡನಾಗ ನೀವು ನೋಡಿರ್ಬೋದಲ್ಲ ಅಂದಾಜ ಹಾಂ ಪಾವು ಕಿಲೋ ಒಂದು ಗಿಡ ಒಂದು ವಾರಕ್ಕೆ ಹೇಳ್ತೀನಿ ರೀ ಮಗ ಒಂದ್ ವಾರಕ್ಕೆ ರೀ ಹಾಂ ಒಂದ್ ವಾರ ಅದ ಡೈಲಿ ಎಷ್ಟು ಬರ್ತಾವ್ರಿ ಹಾಂ ಪಾವು ಕಿಲೋ ಬರ್ತಾವ ಡೈಲಿ ಕಮ್ಮಿ ಜಾಸ್ತಿ ಹಾಂ ಹಾಂ ಅಂದ್ರೆ ಆನ್ ಆನ್ ಎವರೇಜ್ ಹೇಳ್ತೀನಿ ನಿಮಗೆ ಒಂದು ವಾರದಾಗ ಅಂದ್ರೆ ಒಂದು ಪಾವು ಕಿಲೋ ಒಂದು ಗಿಡಕ್ಕೆ ಒಂದು ವಾರ ಒಂದು ಪಾವು ಕಿಲೋ ಓಕೆ ಓಕೆ ವಾರದ ಒಳಗೆ ಬರ್ತಾವ್ರಿ ಹಾಂ ವಾರದ ಒಳಗೆ ಬರ್ತಾವ್ರಿ ಪಾವು ಕಿಲೋ ಅಂದ್ರೆ ಅರ್ಧ ಕಿಲೋ ಅಂದಾಜ ಬರ್ತದೆ ಕೊಡ್ರಿ ಕಿಲೋ ಆಗಲ್ಲ ಹಾಂ ಆಗಲ್ಲಲ್ಲ ಹ್ಞೂ ಇದಕ್ಕೆ ಲೇಬರ್ ಕಂಪಲ್ಸರಿ ಬೇಕ್ರಿ ಇದು ಇದು ಕೆಲಸನೇ ಆಗಲ್ಲ ಈಗ ನಮ್ಮ ರೈತರು ಮಾಡ್ಬೇಕಂದ್ರೆ ನೀವೇನು ಹೇಳ್ತೀರಿ ಮಾಡ್ಬೋದಾ ಮಾಡಿದ್ರೆ ಏನು ಮಾಡ್ಕೋಬೇಕು ಕಂಟ್ರೋಲು ಅಥವಾ ಲೇಬರ್ ಈಗ ಒಂದ್ ಟೈಮಿಗೆ ಬರಲ್ ಹೋದ್ರಿಲ್ಲ ರೀ ಹಾಂ ನಾವ್ ಮುಂಜಾನೆ ಹಿಡಿದು ನಿಂತೇವಂದ್ರೆ ನಾವ್ ಮನೆಯವ್ರು ಬಿ ಕಡಿಬಹುದು ಹಾಂ ಹಾಂ ಎಲ್ಲಾರ 4 ಸಲ 5 ಸಲ ಉಳಿದ್ರು ಬಿ ಹ್ಞೂ ಮತ್ತ್ ಸಂಜಿಗೆ ಅಂಟ್ರತನ ಹಂಗ ಕಡಿತೇವು ಹ್ಞೂ 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 ಬ್ಯಾಟ್ರಿ ಹಿಡಿದು ಮೊದಲ್ ಮಾಡಿ ಕಡಿತೇವ್ರಿ ಬ್ಯಾಟ್ರಿ ಹಿಡಿದು ನೈಟ್ ಲೇಬರ್ ಬಂದಿಲ್ಲ ಅಂದ್ರೆ ಹಾಂ ಬಲ್ ಹೋಗು ಅಂತ ಹೇಳ್ಕೊರಿ ಹಾಂ ಹಾಂ ಆಯ್ತು ಈಗ ನಮ್ಗ ಹಣಲ್ದೇ ಹೋಯ್ತಾ ಯಾವ ತನ ಕತ್ತಲ್ತನ ಬರ್ದಿನ ಬಿಟ್ರಿ ಹಿಂಗೆ ಹೋಗಿ ಬಿಸ್ತಾವ್ರಿ ಹಾಂ ಹಾಂ ಮೊಬೈಲ್ ಬ್ಯಾಟ್ರಿ ಹಾಕಿ ಅದಕ್ಕೆ ಹಣಲ್ದು ಬಿ ಹೋಯ್ತಂದ್ರ 4-5 ಗಿಡ 5 ಗಿಡ 6 ಸಾಲ ಹಂಗ ಉಳಿತಾವ ಹೌದಲ್ರಿ ಈಗ ಸರ ನೀವು ಈಗ ಸರ್ ಹೇಳಿದ್ರಲ್ರಿ ಈಗ ನಾವು ಹೂವು ಅದಲ್ರಿ ಇವು ಹೂವಲ್ಲ ಈಗ ಸಪೋಸ್ ಇದು ಬಿಟ್ಟರೆ ಇದು ಹಿಂಗೆ ಅದಂತ ತಿಳ್ಕೊರಿ ಈಗ ಸಪೋಸ್ ಲೇಬರ್ ಬಂದಿಲ್ಲ ಹಿಂಗೆ ಐತಂದ್ರೆ ಈ ಹೂವು ಆಗಕ್ಕೆ ಎಷ್ಟು ದಿವಸ ಆಗ್ತೈತಿ ಅದು ಎಷ್ಟು ಟೈಮ್ ಇಡ್ತೈತಿ ಇದೇನು ಅದ ನೋಡ್ರಿ ಈಗ ಹಾಂ ಈಗ ನಾವು ಕಡಿದ್ರೆ ಈಗ ಏನಾಗಲ್ರಿ ಹಾಂ ಹಾಂ ಬೆಳಗನ ಬಿಟ್ಟ ಅಂತ ತಿಳ್ಕೊರಿ ಈ ಟೈಪ್ ಆಯ್ತದ ಹೂವು ಓಹೋ ಇವತ್ತು ಬಿಟ್ರೆ ನೆಕ್ಸ್ಟ್ ಅದೇ ಆಗ್ಬಿಡ್ತದ ಅದು ವೇಸ್ಟೇ ಕಡಿಲಾಗ ಆಗ್ಲಿಲ್ರಿ ಹಾಂ 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 ಅಂದ್ರೆ ಇದು ವೇಸ್ಟೇ ಆಗ್ಬಿಡ್ತಂತ ತಿಳ್ಕೊರಿ ಇದು ಬೆಳಗಾದ್ರೆ ಇದು ಇದೇ ಟೈಪ್ ಹಾಕ್ಬಿಡ್ತ ಅಂತ ಹೇಳಿ ಬೆಳಗಂದ್ರಾಗ ಅದು ಅಳತತೇರಿ ಹೌದಲ್ರಿ ಮತ್ತೆ ಇದು ಕಡ್ದನೆ ಆಯ್ತು ಸರ್ ಕೊಡೋದ್ರಿ ಹಾಂ ನೀವು 2 ದಿನ ಇಕ್ರಿ 3 ದಿನ ಇಕ್ರಿ ಏನಾಗಲ್ಲ ಹಾಂ 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 ಹೂವು ಈ ಥರ ಇಟ್ರೆ ಓಕೆ ಅಂದ್ರೆ ನಿಮ್ಮ ಕಡೆ ನೀವು ಅವು 4 ದಿನ 5 ದಿನ ಬಿರ್ತಾವ್ರಿ ಫ್ರಿಜ್ದಾಗ ಫ್ರಿಜ್ನಾಗ ಇಟ್ರೆ ಅಂದ್ರೆ ನೀವು ಫ್ರಿಜ್ನಾಗ ಇಟ್ಬಿಡ್ತೀರಿ ಸ್ವಲ್ಪ మరి ಮಾರ್ಕೆಟ್ ಏನಾರ ನೋಡ್ತೀರಿ ನಿಮ್ಗೆ ರೆಗ್ಯುಲರ್ ಪ್ರೈಸ್ ಏನಾರ ಬರ್ತದೆ ನಿಮಗೆ ಹೇಳಿರ್ತಾರೆ ಅಡ್ವಾನ್ಸ್ ಆಗಿ ಹೆಂಗೆ ರೀ ಅದು ಹೆಂಗೆ ಹೇಳಿಲ್ಲ ಇನ್ನ ಜಾಸ್ತಿ ಬಂದಿದ್ದಿಲ್ಲ ಹಾಂ ಹಾಂ ಓಕೆ ಈಗ ಆ ಕಡೆ ಈ ಕಡಿಸು ಇದು ಕೊಟ್ಟಿರಲ್ರಿ ಫಿಕ್ಸ್ ಮಾಡಿದೇವ್ರಿ 6 ಕಿಲೋ 6 ಕಿಲೋ ಏನ್ರಿ ಅಂದ್ರೆ ಡೈಲಿ 6 ಕಿಲೋ ಓಕೆ ಅವ್ರು ತುಡುಗಪ್ಪಾಕ 3 ಕಿಲೋ ಕಳಿಸ್ತಿರು ಯಾವಾಗ 4 ಕಿಲೋ ಕಳಿಸ್ತಿರು ಇವ್ರು ತುಡುಗಪ್ಪದವ್ರದ್ದು 2 ಕಿಲೋ ಇಟ್ಕೊತಿರು ಹಂಗಾಗಿ ಇಲ್ಲೇ ಖರ್ಚಲ್ಲತ್ತಾವಲ್ಲ ರೀ ಹೌದು ಜಾಸ್ತಿ ಆದ್ರೆ ಮತ್ತೆ ಯಾರಿಗಾರ ಕೇಳ್ಬಹುದು ಮತ್ತೆ ಯಾರಿಗೆ ಬಿ ಕೊಡ್ಬೋದು ಜಾಸ್ತಿ ಆದ್ರೆ ಗುಲ್ಬರ್ಗ ಕಳಿಸ್ತಾವ್ರಿ ಅಲ್ಲೇನ ಎಷ್ಟು ಹೋದ್ರು ಬಿ ಏನು ಗುಲ್ಬರ್ಗ ಎಷ್ಟು ಹೋದ್ರು ಬಿ ತೋತಾರ್ರಿ ಹೌದಲ್ರಿ ಹಾಂ ಹಾಂ ಅಂದ್ರೆ ಈಗ ನೀವು ಈಗ ಥಂಡಿ ಸ್ವಲ್ಪ ಅದಂತ ಸ್ವಲ್ಪ ಬರ್ತಂತ ಅಷ್ಟು ಮಾಡ್ರಿ ಅಂತ ತಿಳ್ಕೊರಿ ಸೀಸನ್ ಟೈಮ್ನಾಗ ಎಷ್ಟು ಕೆ ಜಿ ಕಳಿಸ್ತೀರಿ ನೀವು ಸೀಸನ್ದಾಗ ಹೋಗ್ತೇವ್ರಿ ಮತ್ತೆ 8 ಕಿಲೋ 10 ಕಿಲೋ ತನಕ ಹೋಗ್ತಾವ್ರಿ 10 ಕಿಲೋ 15 ಕಿಲೋ ತನಕ 15 ಕಿಲೋ ಅವಾಗ ಸ್ವಲ್ಪ ಪ್ರೈಸ್ನು ಹೆಚ್ಚಿಗೆ ಇರ್ತದಲ್ರಿ ಅವಾಗ ಓಕೆ ಓಕೆ ಅದೇ ಜಾಸ್ತಿ ಇರ್ತದೆ ರೇಟು ಇರ್ತದೆ ಈಗ ಅದಕ್ಕೆ ನಾವು ಒಟ್ಟು ಇದಕ್ಕೆ ಕಡ್ಯತ್ತಿದ್ದೀವಿ ಹೂವು ಹಾಂ 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 ಸದ್ಯ ಈ ಸದ್ಯದಲ್ಲೇ ಈಗ ಜರನೇ ಡ್ರಿಪ್ ಜರ ಇದು ಆಗ್ಯಾವ್ರಿ ಸರ್ ಹಾಂ 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 ನೀರಿಂದ ಜರ ಇದು ಆಗೈತೆ ಇದಕ್ಕೆ ಅನುಕೂಲ ಹಾಂ ಹಾಂ ಹಂಗಾಗಿ ಈಗ 2 ದಿನ ಈಗ ನಮ್ಮ ಮನೆಯವರೆಲ್ಲ ಸುಟ್ಟಿ ಮಾಡ್ದೇವು ಅಂದ್ರೆ ಎಲ್ಲ ಸಾಲ ಒಡ್ಯಾಡಿ ಹಾಂ ಹಾಂ ಸರಿಯಾಗಿ ನೀರು ಬಿಟ್ರೆ ಚಂದ ಆಯ್ತಾವ್ರಿ ಗಿಡ ರೀ ಇದಕ್ಕೆ ಚಳಿಗೆ ಹಿಂಗಾಗ್ಯಾವ್ರಿ ಗಿಡ ಹೌದಾ ಈಗ ಸರ್ ಇದು ಏನು ನೀರು ಸರ್ ಡೈಲಿ ಬಿಡ್ತೀರಿ ಹಂಗೆ ಬಿಡ್ತೀರಿ ಇದು ಹೆಂಗೆ ಹಾಂ ಬೆಡ್ ಪೂರ ಪಕ್ಕ ತೊಯ್ದವಲ್ಲ ರೀ ಹಾಂ ಹಾಂ 2 ದಿನ 3 ದಿನ ಬಿಡ್ತೇವು ಹಾಂ ಹಾಂ ಅಂದ್ರೆ 2 ದಿನ ಬಿಡ್ತೇವು ಹಾಂ 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 ಮತ್ತೆ ಒಟ್ಟು ಹಸಿ ಇರ್ಬೇಕ್ರಿ ಒಳಗೆ ಹಸಿ ಇದ್ರೆ ಓಕೆ ಓಕೆ ಆ ಥರ ಮೇಂಟೈನ್ ಮಾಡ್ತೀರಿ ಪೂರನೇ ಪಕ್ಕ ಬೆಡ್ ತೊಯ್ದವಲ್ಲ ರೀ ಹಾಂ ಹಾಂ 3 ದಿನ ತನಕ ಬಿಡೋದು ಓಕೆ ಈ ಥರ ಪೂರ ಈಗ ನೀವು ಚಾಲೂ ಮಾಡಿದ್ಮೇಲೆ ಎಷ್ಟು ತಾಸು ತನಕ ನಡೆಸ್ತೀರಿ ಇದು ನಾವು 2 ಗಂಟೆ ಹಾಂ ಹಾಂ ಬಿಡ್ತೇವ್ರಿ ಕೂಡ ಮತ್ತೆ 3 ಗಂಟೆ ಹಂಗ 2 ಗಂಟೆ ಬಿಟ್ರೆ ಪೂರ ಬೆಡ್ ಸರಿಯಾಗಿ ತೊಯ್ತಾವ್ರಿ ಅದು ಎಷ್ಟು ತಾಸು ಬಿಡ್ತೀರಿ 2 ಗಂಟೆ 2 ಗಂಟೆ ಬಿಟ್ಬಿಟ್ರೆ ನೀವು ಪೂರಾ ಇದಾಗ್ತದೆ ಈಗ ಏನದ 1 ಗಂಟೆಗೆ ಬಿ ಕಮ್ಮಿ ಐತ್ರಿ ಬಂದ್ ಮಾಡಿದ್ವಿ ಹ್ಞೂ ಆಮೇಲೆ ಇದು ಬ್ಯಾಸ್ಗಿನಾಗ ಸ್ವಲ್ಪ ಡೈಲಿ ಬಿಡ್ತೀರಿ ಅವಾಗ ಹೆಂಗೆ ಆಗುತ್ತೆ ರೀ ಅವಾಗ ಬಿ ಬಿಡ್ತೇವೆ ಅವಾಗ ಬಿಡ್ತಾ 2 ದಿನ ಹೋಯ್ತದ್ರಿ 2 ದಿನ ಹೋಗ್ತಿಲ್ಲ ರೀ ಒಮ್ಮೆ ತೋರಿಸ್ಬಿಟ್ಟು ಅಂದ್ರೆ 2 ದಿನ ತನ ನಡೀತದ್ರಿ ಸಲ ಹಾಂ 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 2 ದಿನ ಹಂಗೆ ನಮ್ಗೆ ಏನಾರ ಕೆಲಸ ಬಿ ಇತ್ತು ಅಂದ್ರೆ ಬಿ 3 ದಿನ 4ನೇ ದಿನಕ್ಕೆ ಬಿ ಬಿಡ್ಬೋದ್ರಿ ಓಕೆ ಹಂಗೆ ಹ್ಞೂ ಹ್ಞೂ ಹ್ಞೂ
ಸರಿ ಸರ್ ಯಾವ್ದ್ರಿ ಜಾಡ್ಮಿ ಜಾಡ್ಮಿ ಅದು ಹಾಂ ಹಾಂ ಜಾಳ ಕೂಡ ಜಾಳ ಕೊಡ್ದ ಮನ್ಯಾಗದು ಹಾಂ 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 ಅದು ಜಾಡ್ಮಿ ಅದು ಬರ್ತೈತೇನ್ರಿ ಅದಕ್ಕೆ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನಾವು ಓಕೆ 15 ದಿನಕ್ಕೊಮ್ಮೆ ಬೇಕು ನೋಡ್ರಿ ಅದಕ್ಕೆ ಎಣ್ಣೆ ಕಂಪಲ್ಸರಿ ಅದು ಜಾಡ್ಮಿನೇ 15 ದಿವಸ ಒಮ್ಮೆಗೆ ಅಂದ್ರೆ ಎಷ್ಟು ಖರ್ಚು ಬರ್ತದೆ ರೀ ಅದು ಹೊಡ್ಯಾಕ ನೀವು ಒಂದು ಎಕರೆಗೆ ಒಂದು ಎಕರೆಗೆ ಮತ್ತು 1000-1500 ಅದು 1000-1500 ಕಂಪಲ್ಸರಿ 15 ದಿವಸ ಹೋಗ್ತಾನೆ ತಿಳ್ಕೊರಿ ಅಷ್ಟು ಕೊಡಲೇಬೇಕು ನೀವು ಹಾಂ 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 ಎಲ್ಲನೇ ಕಲ್ತ ಅಂದ್ರೆ ಬಿ ಮತ್ತೆ ಒಂದು ತೀನ್ ಬರ್ತದೆ ನೋಡ್ರಿ 3000 ರೂಪಾಯಿ ಎಲ್ಲ ಲೇಬರ್ ಎಲ್ಲನೇ ಬಂತು ಓಕೆ ಸರ್ ಆ ಟಗರ್ ಹೂವನಾಗ ರೀ ಹೂವು ಏನಾರ ಉದ್ರಿವು ಸರ್ ಅಲ್ಲಿ ಅದೇ ಮಳೆಗಾಲದಾಗ ಒಂದ್ಸಲ ರೀ ಜಾಸ್ತಿ ಮಳೆ ಆದಾಗ ಜಾಸ್ತಿ ಮಳೆ ಆದಾಗ ಉದುರ್ತಾವಲ್ರಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗ್ತದೆ ಹಾಂ ಹಾಂ ಅದು ನಮ್ಮ ಕೈನಾಗೂ ಇಲ್ಲ ಅದು ತಂತಾನೆ ಇದೈತ್ರಿ ತಂತಾನೆ ಜಾಸ್ತಿ ಆದಾಗ ಉದ್ರದು ಆಮೇಲೆ ಥೋಡೆ ದಿನದಾಗ ಮತ್ತೆ ಉದ್ರಿಲೇನೆ ಓಕೆ ಸರ್ ಡೇಟ್ ಗಟ್ಟಿ ಇರ್ತೀರಿ ಸರ್ ಹ್ಞೂ ಹ್ಞೂ ಡೇಟ್ ಹಿಂಗೆ ಹಾಕ್ತಿರ್ತಾವಲ್ಲ ರೀ ಹ್ಞೂ ಈ ಥರ ಕಾಡು ಬರ್ತಾವ್ರಿ ಇನ್ನೊಂದು ಪ್ರಾಬ್ಲಮ್ ಅದ ಸರ್ ಹಾಂ ಹಾಂ ಅಲ್ರಿ ಸರ ಹ್ಞೂ ಹಿಂಗ್ ಕಡಿತೇವ್ ನೋಡ್ರಿ ಹಾಂ ಜಿಗಿ ಜಿಗಿ ಬರ್ತಾವ ಹಾಂ ಇವೆಲ್ಲ ಬಟ್ಕೋ ಹಿಂಗ ನತ್ರ ಹೊಡ್ದಂಗ ಆಯ್ತಾವ್ರಿ ಸರ್ ಈಗ ಕಮ್ಮಿ ಆಗ್ಯಾವ್ರಿ ಹೂವ ಕಮ್ಮಿ ಹೊಂಟಾವಲ್ಲ ರೀ ಈಗ ಒಂದ್ ದಿನ 2 ದಿನ ಬಿಟ್ಟು ಬಿಟ್ಟು ಕಳ್ದೈತಿದೇವ್ ಹಾಂ 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 ಅಂದಾಗೆ ಅವ್ ಹೂವ ಬಿ ಆಗ್ಯಾವ ಮತ್ತ ಇವ್ ಕೈ ಬಿ ಇದಾಗಿಲ್ರಿ ರಕ್ತ ಚಿಮ್ತಾವ್ರಿ ರಕ್ತ ಬರ್ತದ್ರಿ ಅವು ಇದ್ರದಾಗ ಹೊಡಿತಾವ್ರಿ ಹ್ಞೂ 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 ಆ ಸುಣ್ಣ ಹಚ್ಚಿದ್ರೆ ಹಂಗ ಇದು ಆಗಲ್ರಿ ಆ ನಮನ ಆಯ್ತಾವ ಹಾಂ ಹಾಂ ಅದಕ್ಕೆ ಇವು ಬಟ್ಟೆ ಹಾಕೊಂಬ ತರ್ತಾವ ನಮಗ ಬಟ್ ಓಕೆ ಅದು ಸೇಫ್ ಅಂತ ಹೇಳಿ ಹಾಂ ಹಾಂ ಅದು ಒಂದು ಪ್ರಾಬ್ಲಮ್ ಅದ ಅದ್ರಾಗ ಈಗ ಲೇಬರ್ ಬಿ ಏನು ಮಾಡ್ತಾವ್ರಿ ಹಂಗ ಆಲತ್ತ ನೋಡಿ ಬರಲ್ರಿ ಇವತ್ತು ಬಂದ್ರು ಮತ್ತೆ ನಾಳೆ ಬರಲ್ಲ ಓಕೆ 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 ಲೇಬರ್ ಕೂಡ ಇದ್ದೀವಿ ಪರ್ಗಳು ಬರ್ತಾವ್ರಿ ಹಾಂ ಹಾಂ ಹಿಂಗ ಹೊಸ್ತಕ್ಕೆ ಯಾರ ಬಂದ್ರು ಅಂದ್ರೆ ಬರಲ್ಲ ಬರಲ್ಲ ನಮ್ದು ಒಂದಿನ ಬಂದು ಮರ್ದಿನ ಒಂದಿನ ಮಾಡ್ರ ಅಂದ್ರೆ ಬಟ್ ಏನ್ ಐತಾವಲ್ಲ ಹ್ಞೂ ಹ್ಞೂ ಏನ್ ಅವಾಗ ಆಗಲ್ವಾ ಬರ್ಲಕ್ ಅಂತಾರ ಹ್ಞೂ ಹ್ಞೂ ಪರ್ಗಳು ರೋಡರ್ ಇದ್ದದಲ್ಲ ಓಕೆ ಓಕೆ ಅದು ಒಂದು ಮೇನ್ ಪ್ರಾಬ್ಲಮ್ ಅಂತ ತಿಳ್ಕೊರಿ ಹ್ಞೂ ಅದು ಒಂದೇ ನೋಡ್ರಿ ಅದು ಹ್ಞೂ ಹ್ಞೂ ಸರಿ ಸರ್ ಸರಿ ಮತ್ತ ಕಮ್ಮಿ ಆಯ್ತಾವ್ರಿ ಬ್ಯಾನಿ ಓಕೆ ಆ ಬಟ್ಟೆ ಹಾಕೊಂಬಂದಿದ್ದಾರೆ ಅದೇ ಹಾಕೊಂಡು ಮಾಡಿದ್ರೆ ಸ್ವಲ್ಪ ಈಸಿ ಆಗ್ತದೆ ತಿಳ್ಕೊರಿ ಅಂದ್ರೆ ಹಿಂಗೆ ಕಡ್ದೇವ್ ಅಂದ್ರೆ ದೌಡ್ಚಿ ಆಗ್ತಾವ ಹಾಂ 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 ಹಾಕಡೆವ್ ಅಂದ್ರೆ ಜರುಗ್ತಾವ್ರಿ ಜರಗ್ತಾವನ್ರಿ ಹಾಂ ಹಾಂ ಅವು ಗ್ರಿಪ್ ಸಿಗಲ್ಲ ಅಂತ ತಿಳ್ಕೊರಿ ಓಕೆ ಓಕೆ ಜರಗಿ ಕೈದಾಗಿಂದು ಹೂವ ಬೀಳ್ತಾವ್ರಿ ಬೀಳ್ತಾವಲ್ರಿ ಹೂವ ಬೇರೆ ಬದಿಕ್ ಇರ್ತಾವಲ್ಲ ಹ್ಞೂ 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 ಹೂವು ಬೀಳ್ತಾವ ಕೈ ಅದು ಮೇನ್ ಪ್ರಾಬ್ಲಮ್ ಅಂತ ತಿಳ್ಕೊರಿ ಓಕೆ ಸರ್ ಇದು ಏನು ಮಾಡಿರಿ ಸರ್ ಇದು ಇದು ಅಮೃತ ಅಂತ ಅದ ರೀ ಹಾಂ 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 ನಾವು ಟೆಕ್ನಾಲಜಿ ಮಾಡಿದೇವ್ರಿ ನೀವೇ ಮಾಡಿರಿ ಹಾಂ ಇದೇ ಗೊಬ್ಬರ ನೀವು ರೆಗ್ಯುಲರ್ಲಿ ನಿಮ್ಮ ಹೂವು ಒಳಗೆ ಬಿಡ್ತೀರೇನ್ರಿ ಇದು ಹಾಂ ಹಾಂ ದಿನ ಎಷ್ಟು ದಿವ್ಸಕ್ಕೆ ಒಂದು ಸರ್ತಿ ಬಿಡ್ತೀರಿ 15 ದಿನಕ್ಕೊಮ್ಮೆ 15 ದಿವ್ಸಕ್ಕೆ ಒಂದು ಸರ್ತಿ 15 ದಿನ 20 ದಿನ ಹೋಯ್ತದ 20 ದಿವ್ಸ ಹೋಗ್ತದ್ರಿ ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ಹಾಕ್ತೀರಿ 1 ಲೀಟರ್ 1 ಲೀಟರ್ ಅಂದ್ರೆ ಒಂದು ಚಂಪ್ ಹಾಕ್ತೀರಿ ಒಂದು ಜರ್ಗಿ ಹಾಕ್ತೀರಿ ಅಂತ ತಿಳ್ಕೊರಿ ಜರ್ಗಿ ಹೌದಲ್ರಿ ಇದು ಏನೇನು ಮಾಡ್ರಿ ಇದ್ರೊಳಗೆ ಏನು ಹ್ಯಾಂಗೆ ಹಾಕಿರಿ ಇದಕ್ಕೆ ಇದು ಒಂದ್ಸಲ ಲೀಟ್ರ್ ನೀರ್ನಾಗ ಇದಕ್ಕೆ ನೋಡ್ರಿ ಗೋಧಿ ಹಿಟ್ಟು ರೀ ಗೋಧಿ ಹಿಟ್ಟು ಹಾಂ ಕಡ್ಡಿ ಹಿಟ್ಟು ಹಾಂ ಕಡ್ಡಿ ಹಿಟ್ಟು ರೀ ಗೋಧಿ ಹಿಟ್ಟು ಎಷ್ಟು ಹಾಕಿರಿ 1 ಕಿಲೋ 1 ಕಿಲೋ ಹಾಂ ಅದು 1 ಕಿಲೋ ಅದು 1 ಕಿಲೋ ಬೆಲ್ಲ 1 ಕಿಲೋ ಬೆಲ್ಲ 1 ಕಿಲೋ ಹಾಂ ಕಡ್ಲಿ ಹಿಟ್ಟು ಗೋಧಿ ಹಿಟ್ಟು ಒಂದೊಂದು ಕಿಲೋ ಏನ್ರಿ ಹ್ಞೂ ಹ್ಞೂ ಕಡ್ಡಿ ಹಿಟ್ಟ ಗೋಧಿ ಹಿಟ್ಟ ಬೆಲ್ಲ ಹ್ಞೂ ಆಮೇಲೆ ಇದು ಹಾಕ್ಯಾರೇನ್ರಿ ಹಾಂ ಇದು ಒಂದೊಂದು ಇದು ಡಿಕಂಪೋಸರ್ ಓಕೆ ಇದು ಒಂದು ಡಬ್ಬಿ ಫುಲ್ ಹಾಂ ಇದೊಂದು ಡಬ್ಬಿ ಹಾಕ್ಬೇಕು ಒಂದು ಬ್ಯಾರಲ್ ಒಂದೊಂದು ಒಂದೊಂದು ಡಬ್ಬಿ ಈಗ ಅದು ಆದ್ಮೇಲೆ ಮತ್ತೇನು ಹಾಕಿ ಕಬ್ಬಿಣ ಏನಂದಿರಲ್ಲ ಕಬ್ಬನ್ ಹಾಕ್ಬೇಕ್ರಿ ಒಳಗೆ ಕಬ್ಬಿಣ ತುಕಡಿಗಳು ಏನ್ರಿ ಕಬ್ಬನ್ ತುಕಡಿ ತುಕಡಿ ಹಾಕಿರಿ ದೇರಿಂಗ್ ಇರಲ್ಯಾಕ ನಾಟ್ ಇರಲ್ಯಾಕ ಓಕೆ ಯಾವ್ದು ಅದು ಒಳಗೆ ಹಾಕ್ಬಿಟ್ರಿ ಹಾಕಿದ ತಕ್ಷಣ ಹೆಂಗೆ ಮೂಮೆಂಟ್ ರೋಜಿ ಸಂಜೆ ಮುಂಜಾನೆ ಆಡಿಸ್ತೇವ್ರಿ ಈಗ ಸಂಜೆಗೆ 2 ಸರ್ತಿ ಮಾಡ್ಬೇಕ್ರಿ 2 ಸಲ ರೀ ಇದು 2 ದಿವ್ಸ ಮಾಡ್ಬೇಕ್ರಿ ಇದು ಚಲೋ ರೆಡಿ ಆಗ್ಬೇಕಂದ್ರೆ 15 ದಿನ ಮಾಡತ್ತೇವ್ರಿ 15 ದಿವಸ 15 ದಿನ ಅವಾಗ 20 ದಿನ ಮಾಡಿದೇವ್ರಿ 2 ಸಲ ಹ್ಞೂ 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 ಈಗ 2 ಸಲ 15 ದಿನ 15 ದಿನ ಇದು ಪೂರಾ ಎಷ್ಟು ಒಂದು ಬ್ಯಾರಲ್ ಎಷ್ಟು ಪೂರಾ 1 ಎಕರೆ ಹೋಗ್ತದ್ರಿ ಹಂಗೆ ಇದು ಆಗಲ್ರಿ ಸರ್ ಹ್ಞೂ ಅದು 6 ಬ್ಯಾರಲ್ ಕಲ್ತು 1 ಎಕರೆ ಐತೆ 6 ಬ್ಯಾರಲ್ಗೆ 1 ಎಕರೆ ಅಂದ್ರೆ ನಿಮ್ದು ಹೂವಕ್ಕೆ ಹಾಂ ಒಂದೊಂದು ಗಿಡಕ್ಕೆ 1 ಲೀಟರ್ ಹಾಕ್ಬೇಕು ಇದು ಇಷ್ಟು ಇದಕ್ಕೆ ಈ ಹೊಲ ಆಗಿ ಎಲ್ಲಿ ಒಂದು 4-5 ಕೊಡ ಉಳ್ದೀವಿ ನೋಡ್ರಿ ಓಕೆ ಹಂಗೆ ಅಷ್ಟೇ 6 ಬ್ಯಾರಲ್ ಸೊ ಆಲ್ಮೋಸ್ಟ್ ಆಲ್ ಗೊಬ್ಬರ ಇದೇ ಹಾಕ್ತೀರಿ ಅಂತ ತಿಳ್ಕೊರಿ ಇದ್ರ ನೀವು ಎಷ್ಟು ಫಸ್ಟ್ ಹಿಡಿದು ಹಾಕ್ಲತ್ತೀರಿ ಎಷ್ಟು ತಿಂಗಳು ಚಾಲೂ ಐತ್ರಿ ಇದು ಇಲ್ಲ ಇದು ಒಂದು 4 ತಿಂಗಳು ಐತ್ರಿ ಸರ್ 4ನೇ ತಿಂಗಳು 4ನೇ ತಿಂಗಳು 4ನೇ ತಿಂಗಳು ಹಾಕಿದ್ಮೇಲೆ ನಿಮ್ಗೆ ಏನಾರ ಚೇಂಜಸ್ ಕಂಡವ್ರಿ ಹಾಂ ಭಾಳ ಸರಿಯಾಗಿ ಹೊಂಟಾವ್ರಿ ಹೂ ಸರಿಯಾಗಿ ಹೋಗ್ರ ದಪ್ಪಗಳು ಬರೋದು ದಪ್ಪ ದಪ್ಪ ಹೊಂಟಾವ್ರಿ ಹ್ಞೂ ಹ್ಞೂ ಆ ಡೇಟ್ ದಮ್ ಹೊಂಟಾವ್ರಿ ಹ್ಞೂ 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 ಎಷ್ಟು ಪಿಂಡ ಡೇಟ್ ಪಿಂಡ್ ಹೊಂಟಾವ್ರಿ ಹೌದಲ್ರಿ ಸರಿಯಾಗಿ ಹ್ಞೂ ಹ್ಞೂ ಅದ ಮತ್ತೆ ಇದ್ರಾಗ ಮಾಡಿದವ್ರಿ ಅಗಸಿ ಹಿಂಡಿ ಓಕೆ ಹಾಂ 1 ಕೆಜಿ ಹ್ಞೂ 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 1 ಕೆಜಿ ಇಲ್ಲೇನೋ ಅರ್ಧ ಕಿಲೋ ಇಲ್ಲ 1 ಕೆಜಿ 1 ಕೆ ಹ್ಞೂ 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 ಹಿಂಗಾಗಿ ಮಿಕ್ಸ್ ಮಾಡಿ ಆಯ್ತು ಒಂದು ಹುತ್ತಿನ ಮಣ್ಣು ಹುತ್ತಿನ ಮಣ್ಣು ಹಾಕಿರೇನ್ರಿ 1 ಕೆಜಿ ಹ್ಞೂ 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 ಅದು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡ್ತೀರಿ ಅದೊಂದು ಸಿಲಿಂಡ್ರ್ ಚಾಲು ಆಗ್ತದೆ ನಿಮಗೆ ಓಕೆ ಗ್ರೇಟ್ ಭಾಳ ಅನುಕೂಲ ಆಗ್ತೈತೆ ರೀ ಅದು
ಇಂಥಕ್ಕೆ ಎಲೆ ಇರ್ತಾವೆ ನೋಡ್ರಿ ಸರ. ಹ್ಞೂ ಹಾಂ, ಇಂಥಕ್ಕೆ ಎಲೆ ಇರ್ತಾವೆ ಸರ. ಹ್ಞೂ 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 ನಾವು ಮಜ್ಜಿ ಡೈಲಿ ಕಡ್ಡೇತೇವೆ ಅಂದ್ರೆ ಹಿಂಗೆ ಹೂವು ಇರಲ್ರಿ. ಹೌದು ಅದೇ ಎಲ್ಲಾರು ತಪ್ಪಿವು ಒಂದೊಂದು ಇರ್ತಾವೆ. ಹ್ಞೂ ಹ್ಞೂ ಸರ್ ನಿಮ್ಮದು ಟೈಮು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಆಮೇಲೆ ನಮ್ದು ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗತ್ತೆ ಅಂತ ತಿಳ್ಕೊತೀನಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್.